ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ರಾಶ್ಮಿ. ಆಗ್ಲೇ BSY ಸಿದ್ದುಗೆ ಧಮ್ಕಿ ಹಾಕಿದ್ರ ಬಗ್ಗೆ ಹೇಳಿದ್ವಿ. ಈಗ ಅವರಿಬ್ಬರ ವಾದ ವಿವಾದಗಳನ್ನ ಹೇಳ್ತೀವಿ ಕೇಳಿ. ಮೊದಲನೇದಾಗಿ ಸಿದ್ದರಾಮಯ್ಯ ಭ್ರಷ್ಟಾಚಾರಗಳನ್ನ ಬಯಲಿಗೆಳೆಯಲು ನಾನು ಸಿದ್ಧನಾಗಿದ್ದೇನೆ. ನನ್ನ ಮೇಲೆ ಸಿದ್ದರಾಮಯ್ಯ ಮಾಡಿರೋ ಆರೋಪಗಳ ಬಗ್ಗೆ ನಾನು ಸಾರ್ವಜನಿಕ ಚರ್ಚೆಗೆ ತಯಾರಿದ್ದೇನೆ. ನಾನು ಮಾಡಿರೋ ಆರೋಪಗಳ ಚರ್ಚೆಗೆ ಸಿದ್ದರಾಮಯ್ಯ ಸಿದ್ಧರಿದ್ದಾರಾ ಅಂತ ಯಡಿಯೂರಪ್ಪ ಮುಖ್ಯಮಂತ್ರಿಯನ್ನ ಪ್ರಶ್ನಿಸಿದ್ದಾರೆ. ಇನ್ನು ನಾವು ಆಗ್ಲೇ ಹೇಳ್ದಂಗೆ ನಾನು ಅಧಿಕಾರಕ್ಕೆ ಬಂದಿದ್ದೆ ಆದಲ್ಲಿ ಕೇವಲ 24 ಗಂಟೆಯೊಳಗೆ ಸಿದ್ದರಾಮಯ್ಯರನ್ನ ಕಂಬಿ ಹಿಂದೆ ತಳ್ಳೋದಾಗಿ ಧಮ್ಕಿ ಹಾಕಿದ ಯಡಿಯೂರಪ್ಪ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ತನಿಖೆ ನಡೆಸೋದಾಗಿಯೂ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಜಾಸ್ತಿ ದಿನ ಬೇಕಿಲ್ಲ ಸಿದ್ದರಾಮಯ್ಯನವರೇ, ಇದೇ ವಿಧಾನಸೌಧದಲ್ಲಿ ಕುಳಿತುಕೊಂಡು ನಿಮ್ಮ ಎಲ್ಲಾ ಹಗರಣಗಳನ್ನ ತನಿಖೆ ಮಾಡಿ ಜೈಲಿಗಟ್ಟಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾತನಾಡಿದ ಯಡಿಯೂರಪ್ಪ ಸ್ಟೀಲ್ ಫ್ಲೈಓವರ್ ಅನುಮೋದನೆಗೆ 150 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆಂಬ ಆರೋಪಕ್ಕೆ ಸಂಬಂಧಿಸಿದ ಡೈರಿ ಬಿಡುಗಡೆ ನಿರಾಕರಿಸಿದ್ದಾರೆ. ಬದಲಿಗೆ ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿರೋ ಡೈರಿಯನ್ನ ನಾನ್ಯಾಕೆ ಬಹಿರಂಗ ಪಡಿಸ್ಲಿ ಅಂತ ಅವರು ಮರುಪ್ರಶ್ನೆ ಹಾಕಿದ್ದಾರೆ. ಇದೆಲ್ಲಾ ಗಲಾಟೆಯ ಹಿನ್ನೆಲೆ ನಿಮ್ಗೆ ಗೊತ್ತೇ ಇದೆ. ಆದ್ರೂ ಒಂದು ಚಿಕ್ಕ ವಿವರವನ್ನ ಕೊಡ್ತೀವಿ ಕೇಳಿ. ಫೆಬ್ರವರಿ 13ರಂದು ಮಾತನಾಡಿದ್ದ ಯಡಿಯೂರಪ್ಪ ಅವರು ಸ್ಟೀಲ್ ಫ್ಲೈಓವರ್ ನಲ್ಲಿ 150 ಕೋಟಿ ಡೀಲ್ ನಡೆದಿದ್ದು ಇದರಲ್ಲಿ 65 ಕೋಟಿ ಸಿಎಂ ಕೈ ತಲುಪಿದೆ. ಇದಕ್ಕೆ ಸಿದ್ದರಾಮಯ್ಯ ಆಪ್ತ ಹಾಗೂ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಮನೆಯಲ್ಲಿ ಆದಾಯ ತೆರಿಗೆ ಇಲಾಖೆ ದಾಳಿ ವೇಳೆ ಸಿಕ್ಕಿರುವ ಡೈರಿಯೇ ಸಾಕ್ಷಿ ಅಂತ ಹೇಳಿದ್ದಾರೆ. ಇದಾದ ಮರುದಿನ ಬೆಂಗಳೂರಿನ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದ ಕಾಂಗ್ರೆಸ್ ನಾಯಕರು ಯಡಿಯೂರಪ್ಪ ಮತ್ತೆ ಅನಂತಕುಮಾರ್ ನಡುವಿನ ಸಂಭಾಷಣೆಯ ಸಿಡಿ ಬಿಡುಗಡೆ ಮಾಡಿ ತಿರುಗೇಟು ನೀಡಿದ್ರು. ಶನಿವಾರ ಮಾತನಾಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದೊಮ್ಮೆ ನಿಜವಾಗಿಯೂ ಡೈರಿ ಮತ್ತು ದಾಖಲೆಗಳು ಇದ್ದಲ್ಲಿ ರಾಜ್ಯ ಆದಾಯ ತೆರಿಗೆ ಇಲಾಖೆ ಅವುಗಳನ್ನ ಬಿಡುಗಡೆ ಮಾಡಬೇಕು. ಮಾತ್ರವಲ್ಲ ಹೆಚ್ಚಿನ ತನಿಖೆಗೆ ಲೋಕಾಯುಕ್ತಕ್ಕೆ ಒಪ್ಪಿಸಬೇಕು ಅಂತ ಹೇಳಿದ್ದಾರೆ. ಆ ಡೈರಿ ನಿಜವಾಗ್ಲೂ ಇದೆ ಅನ್ನೋದಾದ್ರೆ ಅದು ಹೊರಗ್ ಬರ್ಬೇಕು. ಇನ್ನು ಯಡಿಯೂರಪ್ಪ ಮತ್ತೆ ಅನಂತಕುಮಾರ್ ನಡುವಿನ ಸಂಭಾಷಣೆಯ ಸಿಡಿಯಲ್ಲಿ ಏನಿದೆ ಅನ್ನೋದನ್ನು ಕೂಡ ಬಹಿರಂಗ ಪಡಿಸಬೇಕು. ಆಗ್ಲೇ ಈ ಗಲಾಟೆಗೆ ಒಂದು ನಿಜವಾದ ಸೊಲ್ಯೂಷನ್ ಅನ್ನೋದು ಸಿಗತ್ತೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಕ್ಷಣದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.